ನ್ಯಾಮತಿಯ ಧರ್ಮದ ಬೀದಿ ಎಂದೇ ಹೆಸರು ಪಡೆದಂತಹ ಸರ್ವಜ್ಞ ಬೀದಿ, ಧರ್ಮದ ಬೀದಿ, ನ್ಯಾಯದ ಶಿಖರದ ಬೀದಿ ಎಂದೇ ಪ್ರಸಿದ್ಧಿಯಾದಂತಹ ಕುಂಬಾರ ಬೀದಿಯಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ 23ನೇ ವರ್ಷದ ಧರ್ಮದ ಸಭೆಯ ಕಾರ್ಯಕ್ರಮನ ಆರಂಭ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಶ್ರೀ ಅಮ್ಮನ ಮರದ 23ನೇ ವರ್ಷದ ನೂತನ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಶ್ರೀ ವೇದ ಶ್ರೀ ವಿಶ್ವರಾಧ್ಯವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಚಾಲನೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರತಿಯೊಂದು ಸನಾತನದ ಧರ್ಮದ ಪ್ರಕಾರ ಪ್ರತಿಯೊಂದು ಕಾರ್ಯಕ್ರಮ ಆರಂಭ ಆಗಲಿಕ್ಕೆ ಪ್ರಾರ್ಥನೆ ಅತ್ಯಂತ ಅವಶ್ಯಕ ಅಂತ ಭಾವಿಸ್ತಾ ಇದ್ದೀವಿ. ಪ್ರಾರ್ಥನೆ ಶ್ರಮಿಸಿ. ಕಾರ್ಯಕ್ರಮಕ್ಕೆ ನ್ಯಾಮತಿಯ ವೇದಶ್ರೀ ವಿಶ್ವರಾಧ್ಯ ಗುರುಗಳ ಒಂದು ಆಗಮನ ಆಗ್ತದೆ. ಈ ಒಂದು ಪ್ರತಿಯೊಂದು ಕಾರ್ಯಕ್ರಮದ ಪ್ರಕಾರ ವೇದಘೋಷ ಸನಾತನ ಧರ್ಮದ ಪ್ರಕಾರ ಪ್ರತಿಯೊಂದು ಹಿಂದೂ ಕಾರ್ಯಕ್ರಮದಲ್ಲಿ ವೇದಘೋಷವನ್ನ ಮೊಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ಕೇಳ್ತಾ ಇದ್ದೀನಿ. ಶ್ರೀ ವೇದಿಕೆಗೆ ಶ್ರೀ ವೇದಮೂರ್ತಿ ಶ್ರೀ ವಿಶ್ವರಾಧ್ಯ ಕೋಹಳಿ ಗುರುಗಳ ಒಂದು ಆಗಮನ. ಎಲ್ಲ ಭಕ್ತಾದಿಗಳು ಚಪ್ಪಾಳೆನ ತಟ್ಟುವುದರ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳ್ತಾ ಇದ್ದೀನಿ. ಶ್ರೀ ವಿಶ್ವರಾಧ್ಯ ಗುರುಗಳಿಂದ ವೇದಘೋಷ. ಸರ್ವೇಶ್ವರಾಯ ಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಸಾಂಬೈ ಪಾರ್ವತಿ ಮಹಾದೇವ್. ಧನ್ಯವಾದಗಳು. ಪ್ರಾರ್ಥನೆನ ಮಾಡಲಿಕ್ಕೆ ಶ್ರೀದೇವಿ ಸಿಪಿ ಇವರು ವೇದಿಕೆಗೆ ಬೇಗ ಬರಬೇಕಾಗಿ ಕೇಳ್ತಾ ಇದ್ದೀನಿ. ನಮೋ ನಮೋ ಸುಂದರ ಮೃಗಧರ ಪಿನಾಕದನುಲ, ಸುಂದರ ಮೃಗಧರ ಪಿನಾಕದನುಲ, ಗಂಗಾ ಶಿರ ಗಜ ಚರ್ಮಾಂಬರಧರ್, ಗಂಗಾ ಶಿರ ಗಜ ಚರ್ಮಾಂಬರಧರ್, ನಂದಿ ವಾಹನಾನಂದದಿಂದ ಮೂಜಗದಿ ಮೆರೆವ ನೀನೆ. ಅಂದು ಅಮೃತ ಘಟದಿಂದುರಿಸಿ, ಅಂದು ಅಮೃತ ಘಟದಿಂದುರಿಸಿ, ವಿಷತಂದು ಹೊಂದಿಸಿದವ ನೀನೆ, ವಿಷತಂದು ಹೊಂದಿಸಿದವ ನೀನೆ. ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರ ನೀನೆ. ಇಂದಿರೇಶ ಶ್ರೀರಾಮನ ಪಾದ, ಇಂದಿರೇಶ ಶ್ರೀರಾಮನ ಪಾದ, ಚಂದದಿ ಪೊಗಳುವ ನೀನೆ, ಚಂದದಿ ಪೊಗಳುವ ನೀನೆ. ಚಂದ್ರಚೂಡ ಶಿವಶಂಕರ ಪಾದ ರಮಣನೆ ನಿನಗೆ ನಮೋ ನಮಃ. ಸುಂದರ ಮೃಗಧರ ಪಿನಾಕದನುಲ, ಸುಂದರ ಮೃಗಧರ ಪಿನಾಕದನುಲ, ಗಂಗಾ ಶಿವ ಗಜ ಚರ್ಮಾಂಬರಧರ. ನ್ಯಾಮತಿ ಕುಂಬಾರ ಬೀದಿಯ ಅಮ್ಮನ ಮರದ 23ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಸ್ವಾಗತ ಭಾಷಣ. ಪ್ರಪ್ರಥಮವಾಗಿ ನಮ್ಮ ಹೊನ್ನಾಳಿ ಹಿರೇಕಲ್ಮಠದ ಶ್ರೀಗಳಾದ ಡಾಕ್ಟರ್ ಚಂದ್ರಶೇಖರ್ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಎಷ್ಟೇ ಬದುಕಿನ ಒತ್ತಡವಿದ್ದರೂ ಬೇರೆ ಬೇರೆ ಪ್ರೋಗ್ರಾಮ್ಗಳಿದ್ದರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಇನ್ನೊಬ್ಬ ಮಹಾಸ್ವಾಮಿಗಳಾದ ಶ್ರೀಪತಿ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಪಾಣಂದೂರು, ಅವರು ಕಾರ್ಯನಿಮಿತ್ತ ಬಹಳ ಇದ್ದಿದ್ದರಿಂದ ಬೆಳಗ್ಗೆನೇ ಬಂದು ನಮಗೆಲ್ಲ ಆಶೀರ್ವಚನ ನೀಡಿ ಹೋಗಿದ್ದಾರೆ. ಅವರಿಗೂ ಈ ವೇದಿಕೆ ಮೂಲಕ ಭಕ್ತರ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ MP ವರ್ಷ ಅವರು ಪ್ರಧಾನ ಸಂಚಾಲಕರು, ಕರ್ನಾಟಕ ಸಮಸ್ತ ಕುಂಬಾರ ಅಭಿವೃದ್ಧಿ ವೇದಿಕೆ ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ಅಖಿಲ ಭಾರತ ಗ್ರಾಹಕರ ಕಲ್ಯಾಣ ಪರಿಷತ್ತಿನ ಸದಸ್ಯರಾದಂಥವರು ಇವರು ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಅವರ ಅನಾರೋಗ್ಯ ಕಾರಣ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ
ಚಂದ್ರಶೇಖರಪ್ಪ KG ಇವರು ಸಂಶೋಧಕರು ಬೋರ್ವೆಲ್ಲನ್ನು ಪಾಯಿಂಟನ್ನು ಎಲ್ಲ ಬಡ ರೈತರಿಗೆ ಉಚಿತವಾಗಿ ಯಾವುದೇ ಒಂದು ಹಣಕಾಸಿನ ಸಹಾಯನ ಕೇಳದಂಗೆ ಉಚಿತವಾಗಿ ಇಲ್ಲಿವರೆಗೂ ಬೋರ್ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ಅವರು ಈ ವೇದಿಕೆ ಮೇಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹೆಜ್ಜೆಗೂ ಭಾಳ ಸಲಹೆ ಸಹಕಾರಗಳನ್ನು ಕೊಡುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಪೌರೋಹಿತ್ಯವನ್ನು ಮಾಡಿದಂಥ ವೀರಮೂರ್ತಿ ಶ್ರೀ ವಿಶ್ವರಾಧ್ಯ ಶಾಸ್ತ್ರಿಗಳವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ಹೊಸಮನೆ ಶಂಕರಪ್ಪ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ನಡೆಯನ್ನು ನಡೆದುಕೊಂಡು ಬಂದಂಥ ನಡೆಯನ್ನು ನಮಗೆ ಅನುಸರಿಸಿ ಹೇಳಿರೋದ್ರಿಂದ ಅದರಂತೆ ನಡೆದುಕೊಂಡು ಬಂದಿದ್ದೀವಿ. ಅವರಿಗೂ ನಮ್ಮೆಲ್ಲರ ಪರವಾಗಿ ವೇದಿಕೆ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಸ್ನೇಹಿತರಾದ ವಾಗೀಶಣ್ಣ ಅವರು ವರ್ತಕರು, ಅವರು ಸಹ ಭಾಳ ಕೆಲಸದ ಒತ್ತಡ ಇದು, ನಮ್ಮ ಒತ್ತಡದ ಮೇರೆಗೆ ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿನಾಯಕ ಸೇವಾ ಸಮಿತಿಯ ಎಲ್ಲ ಯುವಕರು ಈ ಹಗಲಿರುಳಲ್ಲಿ ಈಗ 5 ದಿನದಿಂದ ಕೆಲಸ ಮಾಡಿ ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಟ್ರಸ್ಟು ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಮಹಿಳೆಯರಾದಂಥ ಲಲಿತಾ ಸಹಸ್ರನಾಮ ಒಳ್ಳೆಯ ಮಂಡಳಿಯ ಮಹಿಳಾಮಣಿಗಳು ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು 5 ದಿನಗಳ ಸತತ ಕಾಲ ನಮ್ಮೆಲ್ಲರ ಒಂದು ಇದನ್ನು ಏನೇ ಒತ್ತಡ ಇದ್ದರೂ ಕೂಡ ಬಂದು ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ನಮ್ಮ ಪರವಾಗಿ ಮತ್ತು ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಪತ್ರಿಕಾ ಪ್ರತಿನಿಧಿಗಳಾದ ಆಧಾರಾದ್ರು ಅವರು ಬಂದಿದ್ದಾರೆ. ಅವರಿಗೂ ನಮ್ಮ ಸಮಿತಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಹೊನ್ನಾಳಿಯ ಧ್ರುವ ಟಿವಿಯ ಚಾನಲ್ ಆದಂಥ ಅರವಿಂದ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದಲೂ ಸಹಕಾರ ನೀಡಿದ ನಮ್ಮ ಕೇರಿಯ ಭಕ್ತರಿಂದ ಮಾತ್ರ ಇವತ್ತು ಈಗ 8-10 ದಿನ ಆಯಿತು, ಎಲ್ಲರೂ ಸಹಕಾರ ನೀಡಿದ್ದಾರೆ. ನಮ್ಮ ಕೇರಿಯ ಭಕ್ತರು, ಅಕ್ಕಪಕ್ಕದ ಗ್ರಾಮಸ್ಥರು, ನಮ್ಮ ಕೆಲವು ಸಂಘ ಸಂಸ್ಥೆಗಳು ಸಹ ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ನಮ್ಮ ಸಮಿತಿ ಮತ್ತು ಸದ್ಭಕ್ತರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇವೆ. ಕಾರ್ಯದರ್ಶಿಗಳು ಚನ್ನೇಶ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಧ್ವನಿ ಮುದ್ರಕ ಚನ್ನಣ್ಣವರು ಹೇಳ್ತಿದ್ದಾಗೆ ನಮ್ಮ ಎಲ್ಲ ನ್ಯಾಮತಿಯ ಕುಂಬಾರ ಬೀದಿಯ ಯುವಕರು, ಲಲಿತ ಸಹಸ್ರನಾಮದ ಬಳಗ ಹಾಗೂ ಅಚ್ಚುಕಟ್ಟಾಗಿ ವೇದಿಕೆಯನ್ನು ನಿರ್ವಹಿಸಿದಂಥ ಧ್ವನಿ ವರ್ಗದವರಿಗೂ ತುಂಬ ಹೃದಯದ ಸ್ವಾಗತ ಕೊಡ್ತಾ ಇದ್ದೀನಿ. ಕಾರ್ಯಕ್ರಮದ ಪ್ರಕಾರ ಮುಂದಿನ ಕಾರ್ಯಕ್ರಮ ಶ್ರೀಗಳಿಂದ ಉದ್ಘಾಟನಾ ಒಂದು ಕಾರ್ಯಕ್ರಮನ ನೆರವೇರಿಸಿಕೊಡ್ಬೇಕಾಗಿ ನ್ಯಾಮತಿಯ ಟ್ರಸ್ಟ್ನ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬಂದ್ಬಿಟ್ಟು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ಕೇಳ್ತಾ ಇದ್ದೀನಿ. ಹೊನ್ನಾಳಿ ಶ್ರೀಗಳು ಇದನ್ನ ಮರದ ಅಮ್ಮ ಅಂತ ಹೊಸ ಒಂದು ಹೆಸರನ್ನ ಇಟ್ಟು ಇದಕ್ಕೆ ಕಾರಣಕರ್ತರಾಗಿರ್ತಾರೆ. ಈ ಒಂದು ಶ್ರೀ ಅಮ್ಮನ ಮರದ ಪೂರ್ವದ ಇತಿಹಾಸನ ಹೇಳಲಿಕ್ಕೆ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ನಾನು ಶ್ರೀ ಹೊಸಮನೆ ಮಲ್ಲಿಕಾರ್ಜುನ್ ಸಹ ಕಾರ್ಯದರ್ಶಿಗಳು ಇವರಲ್ಲಿ ವಿನಂತಿನ ಮಾಡ್ತಾ ಇದ್ದೀನಿ. ವಾರ್ಷಿಕೋತ್ಸವ ಹಾಗೂ ನೂತನ ಶ್ರೀದೇವಿಯ ಶಿಲಾಮೂರ್ತಿಯ ಸ್ಥಾಪನೆ ಹಾಗೂ ಕಳಸಾರೋಹಣ ಈ ಎಲ್ಲ ಕಾರ್ಯಕ್ರಮದ ಧರ್ಮಸಭೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಹೊನ್ನಾಳಿ ಹಿರೇಕಲ್ಮಠದ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಮಸ್ಕರಿಸ್ತಾ, ಅದೇ ರೀತಿ ಹೋಬಳಿ ವಿಶ್ವನಾಥ ಶಾಸ್ತ್ರಿಗಳ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಪ್ಪ ಹೊಸಮನಿ ಅವರೇ ಹಾಗೂ ವಾಗೀಶಣ್ಣವರೇ ಹಾಗೂ ಕಂಗ್ನಳ್ಳಿಯ ಚಂದ್ರಶೇಖರಪ್ಪನವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತ ಸಮೂಹವೇ, ತಾಯಂದಿರೇ, ಮುದ್ದು ಮಕ್ಕಳೇ, ಪತ್ರಿಕಾ ಮಿತ್ರರೇ, ನಮ್ಮ ದೇವಸ್ಥಾನ ಪುರಾತನ ಕಾಲದಿಂದ ಇದ್ದುದು. ಸುಮಾರು ಶತಮಾನಗಳ ಹಿಂದೆ ನಮ್ಮ ಬೇವಿನ ಮರದ ಅಮ್ಮನಲ್ಲಿ ಅಮ್ಮನಾಗಿ ನೆಲೆಸಿರ್ತಂಥ ಬೇವಿನ ಮರದಮ್ಮ ಹಳೆ ದೇವಸ್ಥಾನ ಒಂದು ಪುಟ್ಟದಾದ ಒಂದು ದೇವಸ್ಥಾನವಾಗಿದ್ದು, ಆವಾಗ ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದು ಮಣ್ಣಿನ ಮೂರ್ತಿಯನ್ನು ಇಟ್ಟು ಪೂಜಿಸ್ತಾ ಇದ್ವಿ. ನಂತರದಲ್ಲಿ ಅದು ಸುತ್ತಲೂ ಕಟ್ಟೆ ಇತ್ತು. ಆ ಕಟ್ಟೆ ಮರ ದೊಡ್ಡದಾದಂಗೆ ಸಡಿಲಾಗಿ ಬೀಳ್ತಾ ಇತ್ತು. ಆಗಿನ ಕಾಲದಲ್ಲಿ ಬಸವನಗೌಡರು 10,000 ಕೊಟ್ಟಿದ್ರು ಎಲೆಕ್ಷನ್ ಟೈಮ್ನಾಗೆ. ಆ 10,000 ಡಿಪಾಸಿಟ್ ಇಟ್ಟಿದ್ವಿ.
ನಂತರದಲ್ಲಿ ಆ 10,000 ಮತ್ತು ಎಲ್ಲ ಭಕ್ತಾದಿಗಳಿಂದ ಒಂದು ಪುಟ್ಟದಾದ ಜಾಗದ ಕಡಿಮೆ ಇರೋದ್ರಿಂದ ಒಂದು ಪುಟ್ಟದಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ವಿ. ಅದರಂತೆ ಅವತ್ತಿಂದ ಇವತ್ತವರೆಗೂ 25 ವರ್ಷ ಆಯಿತು. ಈ 23ನೇ ವರ್ಷ ಸತತವಾಗಿ ವಾರ್ಷಿಕೋತ್ಸವ ಸಾಮೂಹಿಕ ವಿವಾಹ ಮಾಡ್ಕೊಂಡು ಬರ್ತಾ ಇದೀವಿ. ಆಗ ನೆಟ್ಟಡಾದ ದೇವರೇ ಆಗಿರ್ತಕ್ಕಂಥ ಹೊನ್ನಾಳಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನೂತನ ಶಿಲಾಮೂರ್ತಿಯನ್ನು ತಂದು ಸಹ ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಸ್ಥಾಪನೆ ಮಾಡಿದ್ವಿ. ಅದು ಸ್ವಲ್ಪ ಭಿನ್ನ ಆಗಿರೋದ್ರಿಂದ ಈಗ ಹೊಸದಾಗಿ ಶಿಲಾಮೂರ್ತಿಯನ್ನು ಸ್ಥಾಪನೆ ಮಾಡಿದ್ವಿ. ಅದರ ಹಿಂದಿನಲ್ಲಿ ಸಣ್ಣ ದೇವಸ್ಥಾನ ಇದ್ದಾಗ ಕಾರ್ತಿಕ ಮೋಸದಲ್ಲಿ ಯಾವಾಗಲೂ ಸಹ ಪುರಾತನ ಕಾಲದಿಂದನೂ ಅವಾಗ ಈ ತರ ಅಡಿಗೆ ಮಾಡಿಸೋ ವ್ಯವಸ್ಥೆ ಇದ್ದಿಲ್ಲ. ಎಲ್ಲ ಮನೆಯಿಂದನೂ ಕಂತೆ ಭಿಕ್ಷ ಅವರು ಏನೇನು ತರಬೇಕು ಅವರು ಮಾಡಿರ್ತಕ್ಕಂಥ ಮನೆಯಲ್ಲಿ ಖಾದ್ಯ ತೈಲಗಳನ್ನ ತಂದು ಒಂದು ಹೊಟ್ಟೆಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಾವು ಚಿಕ್ಕವರಿದ್ದಾಗ ಅವಾಗ ಬಾಳೆದೆಲೆ ಇರಲಿಲ್ಲ, ಪತ್ರವಳಿಯಲ್ಲಿ ಊಟ ಮಾಡಿದಂತಹ ನೆನಪು. ಅದೇ ರೀತಿಯಾಗಿ ನಮ್ಮ ದೇವಸ್ಥಾನ ಪುರಾತನವಾಗಿದ್ದು ಅಂದಿನ ಕಾಲದಿಂದ ಗಣಪತಿಯನ್ನು ಉತ್ಸವ ಮೂರ್ತಿ ಆಗಿನ ಯುವಕರು ಯಜಮಾನರುಗಳು ಆಗಿನ ಕಾಲದಲ್ಲೇ ಲಾಟ್ರಿ ಮಾಡಿ ಎತ್ತಿನ ಗಾಡಿ ಲಾಟ್ರಿ ಮುಖಾಂತರ ಬರಂಗೆ ಸೋಫಾ ಸೆಟ್ ಅವಾಗೇ ಮಾಡ್ತಾ ಇದ್ರು. ಸುಮಾರು ಎಷ್ಟು ನನಗೀಗ 55 ವರ್ಷ, ಸುಮಾರು 80 ವರ್ಷಗಳ ಹಿಂದಿನ ಇತಿಹಾಸ ಹೇಳ್ತಾ ಇದ್ದೀನಿ. ಅವಾಗಿಂದಲೂ ಸಹ ಅಮೃತಮರದ ಗಣಪತಿ ಉತ್ಸವ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ. ಇವತ್ತಿಗೂ ಸಹ ನಮ್ಮ ಬೀದಿಯಲ್ಲಿ ಡಿಜೆಯನ್ನು ತರಿಸಿಲ್ಲ ನಾವು. ಯಾವ ತರ ಮೆರವಣಿಗೆ ಮಾಡ್ತಾ ಇದ್ರೆ ಕಲಾತಂಡದಿಂದಲೇ ಮೆರವಣಿಗೆ ನಡೀತಾ ಇರೋದು. ಇದೊಂದು ನಮ್ದು ಸಂಸ್ಕೃತಿ. ಅದೇ ರೀತಿಯಾಗಿ ಮೊನ್ನೆ ನಮ್ದು ಶತಮಾನಗಳಿಂದ ಬೇವಿನ ಮರ ಇತ್ತು, ಅದು ಶಿಥಿಲಗೊಂಡು ಸುಮಾರು ಗಾಳಿ ಅಲ್ಲಾಡ್ತಾ ಇತ್ತು. ಅವಾಗ ನಾವು ಇದನ್ನ ತರಿಸ್ಬೇಕು ಅಂತೇಳಿ ಕೇರಿ ಯಜಮಾನರುಗಳು ಎಲ್ಲರೂ ಸೇರ್ಕೊಂಡಾಗ ಅವಾಗ ಬಂದು ನೋಡಿದ್ರು, 1-2-3 ಬಂದು ಅದನ್ನ ತೆಗಿಯಕ್ಕೆ ಒಪ್ಕೊಂಡ್ರು. ಮತ್ತೆ ಅವ್ರು ಯಾಕೋ ನಾವು ತೆಗಿಯಕ್ಕೆ ಬರಲ್ಲ ಅಂತೇಳಿ 3-4 ಜನ ಬಿಟ್ಟು ಹೋದ್ರು. ನಂತರದಲ್ಲಿ ಒಬ್ರು ಕರ್ಕೊಂಬಂದು ಮೆಲೆಬಿದ್ದನ್ನು ಕರ್ಕೊಂಬಂದು ಅದನ್ನ ಕೊಯ್ಸಿದ್ವಿ. ಇದು ಇಟಾಚಿ ಮೂಲಕ ತರಿಸಿದ್ವಿ, JCB ಮೂಲಕ. ಅದು ಹೆಂಗಿತ್ತು ಅಂದ್ರೆ ಇಡೀ ಕೇರಿಲಿ ನಿಂತ್ಕೊಂಡಿತ್ತು. ಇಂಥ ಬೃಹತ್ತಾದ ಮರ ಹೆಂಗ್ ತೆಗಿತಾರೆ ಅಂತೇಳಿ ಆ ಮನುಷ್ಯ ಮೇಲ್ ನಿಂತ್ಕೊಂಡು ಅರೆ ಕೊಂಬೆಗಳನ್ನ ಒಂದೊಂದೇ ಬಿಡಿಸಿ ಈ ತಳಗಿರ್ತಕ್ಕಂಥ ಬಡ್ಡೆ ಭಕ್ತಿ ಒಂದು 3 ಜನ ತಪ್ಕೊಂಡ್ರು ಆಗ್ತಿರ್ಲಿಲ್ಲ ಅಂತ ಒಂದು ಬಡ್ಡೆನ ಕೊಯ್ದು ಅದನ್ನ ಕ್ರೈನ್ ಮುಖಾಂತರ ಎತ್ತಿ ಸ್ವಲ್ಪ ಮೇಲಿದ್ದದಾಗ್ಲೇ ಅದು ಹಾಕಿರ್ತಕ್ಕಂಥ ಬೆಲ್ಟ್ ಹರಿತು. ಆಮೇಲೆ ಏನ್ ಮಾಡೋದಪ್ಪ ದೇವಸ್ಥಾನ ಇದಾಕತಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ. ನಂತರದಲ್ಲಿ ಅದನ್ನ ಕೆಳಗೆ ಇಳಿಸಿ ಮತ್ತೆ ಚೈನ್ ಹಾಕಿ ಎತ್ತಿದ. ಒಂದು ಪಾಯಿಂಟ್ ಸಹ ದೇವಸ್ಥಾನಕ್ಕೆ ಏನು ಸಹ ನೋವಾಗದಂಗೆ ಅದು ಬಡ್ಡೆ ಬಂತು. ಇದು ಅಮ್ಮನ ಶಕ್ತಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಕೋಳಿ ಈಶ್ವರ ಗುರುಗಳು ಸತತ 23-24 ವರ್ಷದಿಂದ ನಮಗೆ ಗುರು ಮಾರ್ಗದರ್ಶಕವಾಗಿ ಈ ಎಲ್ಲಾ ಕಾರ್ಯಕ್ರಮಕ್ಕೂ 1 ತಿಂಗಳಿಂದಲೂ ಸಹ ನಮ್ಮೊಟ್ಟಿಗೆ ಇದ್ದು, ಈ ಎಷ್ಟೇ ಕೆಲಸದ ಒತ್ತಡ ಇದ್ರು ಸಹ ಅವರು ಸಹ ನಮ್ಮೊಟ್ಟಿಗೆ ಇದ್ದು ತಮಾಷೆ ಮಾಡಿಕಂತ ಇವತ್ತು ಬೆಳಗ್ಗೆ 3 ಗಂಟೆಗೆ ನಮಗೆ ಅಭಿಷೇಕ ಸ್ಟಾರ್ಟ್ ಆಗೈತಿ. ಇವತ್ತು ಬೆಳಗ್ಗೆ ಜಾವ 3 ಗಂಟೆಗೆ ಆದ್ರೂ ಇಷ್ಟೊತ್ತ ಆಯ್ತು. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲ ಸಂಪರ್ಕ ಸಹಕಾರ ಸಲಹೆ ಸದಾ ಇರಲಿ. ಮುಂದೂ ಸಹ ಇದಕ್ಕಿಂತ ಉತ್ತಮವಾಗಿ ಬೆಳೆಸಕ್ಕೆ ನೀವೆಲ್ಲ ಸಹಕಾರ ಆಗಬೇಕು ಅಂತ ಹೇಳ್ತಾ ಇದಕ್ಕೆ ಪ್ರಾಸ್ತಾವಿಕ ನುಡಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲ ವಂದಿಸಿ 4 ಮಾತನ್ನ ಮುಗಿಸ್ತೀನಿ. ಜೈ ಅಮ್ಮ ಮಾರಾಟಕ್ಕೆ ಇಚ್ಛೆ ಐತೆ. ಇತಿಹಾಸ ಇವತ್ತು ಎಲ್ಲೆಲ್ಲಿಂದನೋ ಶ್ರೀ ಅಮ್ಮನವರಿಗೆ ಭಕ್ತರು ಬರ್ತಾ ಇದ್ದಾರೆ. ಭಕ್ತಿಯಿಂದ ಮಾತ್ರ ನಾವು ಏನನ್ನು ಜಯಿಸಬಹುದು ಎನ್ಲಿಕ್ಕೆ ಅತ್ಯಂತ ಪ್ರತ್ಯಕ್ಷ ಉದಾಹರಣೆ ಏನಪ್ಪಾ ಅಂತಂದ್ರೆ ಶ್ರೀ ಅಮ್ಮನ. ಅದನ್ನು ನಾವು ತುಂಬಾ ಗೌರವದಿಂದ ಹೇಳ್ತಾ ಇದ್ದೀನಿ. ನಾವು ಚಿಕ್ಕವರಿಂದನೂ ನಾವು ನೋಡ್ಲಿಕ್ಕೆ ಕಾರಣ ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕರು, ನಮ್ಮ ಬೀದಿಲಿ ಹೋಗುವ ನಾಗರಿಕರು ಅಮ್ಮನ ಮರ ಅಂತ ಅಂದ್ರೆ ಅದೊಂದು ಶಕ್ತಿ. ಬೆಳಗ್ಗೆ ಎದ್ದು ಹೋಗ್ತಿದ್ದಂಗೆ ಅಮ್ಮನ ದರ್ಶನ ನಾನು ಮಾಡಿದ್ದೀನಪ್ಪ, ಇವತ್ತು ನನ್ನ ಕೆಲಸ ಸಕ್ಸಸ್. ಯಾರಿದ್ದಾರೆ ನಮ್ಮ ಹಿಂದೆ ಅಮ್ಮ, ಅದನ್ನ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಉಣಬಡಿಸಿದಂತ ಶ್ರೀಯುತ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದಗಳು. ಇದೀಗ ಸಾಧಕರಿಗೆ ಸಾಧನೆ ಸೋಮಾರಿ ಸತ್ತಲ್ಲ, ಅದು ಸಾಧಕನ ಸತ್ತು ಎಂದು ಹೆಸರು ಮಾಡಿದಂತ ನಮ್ಮ ಪಕ್ಕದ ಗ್ರಾಮದ ಶ್ರೀ ಸಂಶೋಧಕರು ಬೋರ್ವೆಲ್ ಪಾಯಿಂಟ್ ಕಂಕನಡಿ ಶ್ರೀ ಚಂದ್ರಶೇಖರಪ್ಪ ಕೆಬಿ, ಇವರು ಶ್ರೀ ಹನುಮಂತಪ್ಪ ತಂದೆ, ಚನ್ನಬಸಮ್ಮ ತಾಯಿ, ಇವರು ಕುಟುಂಬದ ಗೌಡರ ಉಜ್ಜನಪ್ಪ, ಇವರು ಮನೆತನದ ವಂಶಸ್ಥರಾಗಿದ್ದು ಶ್ರೀಯುತ ಚಂದ್ರಶೇಖರ್ ಕೆಜಿ, ಇವರು ಸಂಶೋಧಕರು ಬೋರ್ವೆಲ್ ಪಾಯಿಂಟ್ ಕಂಕನಾಡಿ. ಇವರ ಬೋರ್ವೆಲ್ ಪಾಯಿಂಟ್ ನಲ್ಲಿ ಅತ್ಯಧಿಕ ನೀರು ಜಲಧಾರೆ ಉಕ್ಕಿ ಹರಿತಾ ಹೋಗ್ತದೆ. ಅದಕ್ಕೋಸ್ಕರ ಇವರನ್ನ
ನಾವು ಗೌರವಿಸಬೇಕಾಗಿ ಎಂಬುದನ್ನು ನಾವು ತೀರ್ಮಾನ ಮಾಡಿರ್ತಾ ಹೋಗ್ತೀವಿ. ಈ ಒಂದು ಸಾಧಕರಿಗೆ ಸನ್ಮಾನವನ್ನ ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರು ಶ್ರೀಗಳಿಂದ ಮಾಡಬೇಕಾಗಿ ಕೇಳ್ತಾ ಇದ್ದೀನಿ. ಗುಜರಪ್ಪ ಮನೆತನದವರು ಚಂದ್ರಶೇಖರಪ್ಪ ಕೆಜಿ ಇವರಿಗೆ ಒಂದು ಸನ್ಮಾನ ಮಾಡಬೇಕು, ಗುರುಗಳ ಒಂದು ರಕ್ಷಣೆ ಕೊಡಬೇಕು. ಮತ್ತಷ್ಟು ಮುಂದಿನ ದಿನಗಳಲ್ಲಿ ಇವರ ಒಂದು ಸಂಶೋಧನಾ ಬೋರ್ವೆಲ್ ಪಾಯಿಂಟ್ ಅತಿ ಹೆಚ್ಚು ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ.